ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಇವತ್ತು ನಾನು ಗಿಣ್ಣು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ. ಈ ಒಂದು ಗಿಣ್ಣು ಮಾಡೋದಕ್ಕೆ ಹಸುವಿನ ಹಾಲು, ಹಸು ಕರು ಹಾಕಿದ ಒಂದು 3 ದಿನ ಕಳೆದ್ಮೇಲೆ ಆ ಹಾಲಿನಿಂದ ಗಿಣ್ಣನ್ನು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಈ ಹಾಲು ಹೆಚ್ಚಿನ ಪೌಷ್ಟಿಕಾಂಶಗಳನ್ನು ಒಳಗೊಂಡಿರುತ್ತೆ. ಜೊತೆಗೆ ಇದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಗುಣವಿರುತ್ತೆ ಮತ್ತು ಬಿಳಿ ರಕ್ತಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಹೊಂದಿರುವಂತಹ ಗಿಣ್ಣು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಉಪಯೋಗಕಾರಿ. ಇಂತಹ ಗಿಣ್ಣನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಈ ಗಿಣ್ಣು ಮಾಡೋದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಕಡಲೆ ಬೀಜ, ಕಡಲೆ ಪಪ್ಪು, ಒಣ ಕೊಬ್ಬರಿ, ಬಾಂಬೆ ರವೆ, ಅವಲಕ್ಕಿ, ಬೆಲ್ಲ, ಜೊತೆಗೆ ಒಂದು 10 ಏಲಕ್ಕಿ ಕಾಯಿ. ಮುಖ್ಯವಾಗಿ ಇದಕ್ಕೆ ಬೇಕಾಗಿರೋದು ಗಿಣ್ಣು ಹಾಲು. ನೋಡಿ, ಗಿಣ್ಣು ಹಾಲು ನಾನಿವತ್ತು ಗಿಣ್ಣು ಮಾಡೋದಕ್ಕೆ 2 ಲೀಟರ್ನ ಬಾಟಲಲ್ಲಿ 1 ಬಾಟಲ್ ಹಾಲು ತೊಗೊಂಡಿದ್ದೀನಿ. ಇಷ್ಟು ಗಿಣ್ಣು ಹಾಲನ್ನ ಉಪಯೋಗಿಸ್ಕೊಂಡು ನಾನು ಗಿಣ್ಣು ಮಾಡ್ತಾಯಿದ್ದೀನಿ. 2 ಲೀಟರ್ ಹಾಲು ಬೇಕಾಗುತ್ತೆ. ನೋಡಿ, ಈ 2 ಲೀಟರ್ ಹಾಲಿಗೆ ಇಷ್ಟು ಪ್ರಮಾಣದಲ್ಲಿ ನಾನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಒಂದು 150 ಗ್ರಾಮ್ನಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ, ಒಂದು 150 ಗ್ರಾಮಷ್ಟು ಕಡಲೆ ಪಪ್ಪು, ಒಂದು ದೊಡ್ಡ ಹೋಳು ಕೊಬ್ಬರಿ. ಒಣ ಕೊಬ್ಬರಿನ ನಾವು ಜಾರಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಅದನ್ನು ತುರ್ಕೋಬೇಕು. ಜೊತೆಗೆ ಇದು ಬಾಂಬೆ ರವೆ, ಮೀಡಿಯಮ್ ಸೈಜ್ ಇರುತ್ತಲ್ಲ ಅದು. ರವೆ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ, ಅವಲಕ್ಕಿಯನ್ನು ಜಾಸ್ತಿ ತೊಗೋಬೇಕು. ಅವಲಕ್ಕಿ ಇದು ಒಂದು 150 ಗ್ರಾಮಷ್ಟು ರವೆ ಇದೆ, ಇದು ಒಂದು 300 ಗ್ರಾಮಷ್ಟು ಅವಲಕ್ಕಿ ಇದೆ. 2 ಲೀಟರ್ ಹಾಲಿಗೆ ಮಿನಿಮಮ್ ಅಂದರೆ ಒಂದು ಅರ್ಧ ಕೆಜಿಯಷ್ಟು ಬೆಲ್ಲ ಬೇಕಾಗುತ್ತೆ. ಅರ್ಧ ಕೆಜಿಯಷ್ಟು ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಜೊತೆಗೆ ಒಂದು 10 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಈಗ ಮೊದಲಿಗೆ ನಾವೇನು ಮಾಡಬೇಕಪ್ಪ ಅಂದರೆ ಈ ಎಲ್ಲ ಪದಾರ್ಥಗಳನ್ನ ಹುರ್ಕೊಳ್ಬೇಕಾಗುತ್ತೆ. ಕಡಲೆ ಬೀಜ, ಕಡಲೆ ಪಪ್ಪು, ಅವಲಕ್ಕಿ, ರವೆ ಇವೆಲ್ಲವನ್ನು ಹುರ್ಕೊಳ್ಳೋಣ. ಆಮೇಲಿಂದ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಸ್ಟವ್ ಹಚ್ಚಿ ಮೊದಲಿಗೆ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ಪದಾರ್ಥಗಳನ್ನು ಹುರ್ಕೊಳ್ತಾ ಬರ್ತೀನಿ. ಮೊದಲಿಗೆ ಬಾಣಲೆ ಬಿಸಿಯಾಗಿದೆ. ನಾನು ತೊಗೊಂಡಂಥ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಈ ಕಡಲೆ ಬೀಜವನ್ನು ಸಿಮ್ಮಲ್ಲೇ ಇಟ್ಕೊಂಡು ತುಂಬ ರೋಸ್ಟಾಗಿ ಹುರ್ಕೊಳ್ಬೇಕು. ಗರಿ ಗರಿ ಅನ್ನೋ ರೀತಿಯಾಗಿ ಹುರ್ಕೊಳ್ತಾ ಬರೋಣ. ನೋಡಿ, ಕಡಲೆ ಬೀಜ ತುಂಬ ರೋಸ್ಟಾಗಿದೆ. ಈಗ ನಾನು ಫ್ಲೇಮ್ನ ಆಫ್ ಮಾಡಿಕೊಂಡು ಕಡಲೆ ಬೀಜವನ್ನು ತೆಗಿತಾ ಇದ್ದೀನಿ. ಈಗ ನೋಡಿ, ಅದೇ ಬಾಣಲಿ ನಾನು ಕಡಲೆ ಪಪ್ಪನ್ನು ಹಾಕ್ಕೊಂಡು ಇದೇನು ಸ್ವಲ್ಪ ಬಿಸಿ ಆದರೆ ಸಾಕು. ಉರಿಗಡಲೆ ಅಲ್ವಾ, ಅಷ್ಟೊಂದು ಕೆಂಪಾಗಿ ಉರಿಯೋದು ಬೇಡ. ಸ್ವಲ್ಪ ಬಿಸಿ ಆಗೋವರೆಗೂ ಇದನ್ನು ಬಿಸಿ ಮಾಡ್ಕೊಳ್ಳೋಣ. ಈ ಕಡಲೆ ಬೀಜ ನಾವೇನು ಮಾಡಬೇಕಪ್ಪ ಅಂತಂದರೆ ಹುರಿದಿರೋದನ್ನ ಹಾರ್ಕೊಳ್ಳೋವರೆಗೂ ಬಿಟ್ಟು ಮೇಲಿನ ಸಿಪ್ಪೆ ತೆಗೆದು ಪಪ್ಪು ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಈ ಕಡಲೆ ಪಪ್ಪನ್ನ ಹುರಿದ್ಬಿಟ್ಟು ಇಟ್ಕೊಳ್ಳೋಣ. ಈ ರೀತಿ ನಿಧಾನವಾಗಿ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ಸೀದೋಗುತ್ತೆ ಪಪ್ಪೆಲ್ಲ. ನೋಡಿ, ಈಗ ಕಡಲೆ ಪಪ್ಪು ಚೆನ್ನಾಗಿ ರೋಸ್ಟ್ ಆಗಿದೆ. ಮೊದಲೇ ಉರಿಗಡಲೆ ಅದ್ರ ವಾಸನೆ ಘಮ ಘಮ ಅಂತ ಬರ್ತಿದೆ. ಈಗ ನಾನು ಇದನ್ನು ಸಹ ಪ್ಲೇಟಲ್ಲಿ ತೆಗೆದಿಡ್ತೀನಿ. ನೋಡಿ, ಈಗಿದೆ ಬಾಂಡೆಗೆ ನಾನು ರವೆಯನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಕೆಂಪು ಉಪ್ಪಿಟ್ಟಿಗೆ ಹುರಿತೀವಲ್ಲ ಆ ರೀತಿ ಕೆಂಪಾಗೋವರೆಗೂ ಹುರಿಯೋಣ. ಈ ರೀತಿ ಯಾವ ಪದಾರ್ಥಗಳು ಸಿಯೋದಕ್ಕೆ ಬಿಡಬೇಡ್ರಿ, ಸೀದೋದ್ರೆ ಚೆನ್ನಾಗಿರಲ್ಲ. ಬಿಡ್ದಿರ ಕೈ ಆಡಿಸ್ತಾ ಆಡಿಸ್ತಾ ನೀಟಾಗಿ ಹುರ್ಕೊಳ್ಳಿ. ಈ ರೀತಿ ಎಲ್ಲ ಪದಾರ್ಥಗಳು ಅಷ್ಟೇ ನೀಟಾಗಿ ಹುರ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ನೋಡಿ, ರವೆ ಕೂಡ ನೀಟಾಗಿ ರೋಸ್ಟ್ ಆಗಿದೆ. ಈಗ ನಾನು ಇದನ್ನು ಆಫ್ ಮಾಡಿಕೊಂಡು ಇದನ್ನು ತೆಗೆದಿಟ್ಕೋತೀನಿ. ಕೊನೆಯದಾಗಿ ಅವಲಕ್ಕಿಯನ್ನು ಸಹ ನಾನು ಇದೇ ಬಾಣಲಿಗೆ ಸೇರಿಸ್ಕೊಂಡು ಹುರ್ಕೋತೀನಿ. ಇದು ಅಷ್ಟೇ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕಾಗುತ್ತೆ. ನಿಧಾನವಾಗಿ ಕೈ ಆಡಿಸ್ತಾ ಆಡಿಸ್ತಾ ಕೆಂಪಾಗೋವರೆಗೂ ಹುರ್ಕೊಳ್ತಾ ಬನ್ನಿ. ಸೀದೋಗೋಕ್ಕೆ ಬಿಡ್ದಿರ ಕೈ ಆಡಿಸ್ತಾ ಇರಿ. ನೋಡಿ, ಸ್ವಲ್ಪ ರೋಸ್ಟ್ ಆಗಿದೆ, ಇನ್ನೂ ಸ್ವಲ್ಪ ರೋಸ್ಟ್ ಆಗಲಿ. ಈ ರೀತಿ ಕೈ ಆಡಿಸ್ತಾ ಬರೋಣ. ಇನ್ನೂ 1-2 ನಿಮಿಷಗಳ ಕಾಲ ಹುರ್ಕೊಳ್ಳೋಣ. ನೋಡಿ, ಹುರಿತಾ ಇದ್ದರೆ ಸೈಜು ಸಹ ಸಣ್ಣ ಆಗುತ್ತೆ, ಕಲ್ಲರು ಕೂಡ ಚೇಂಜ್ ಆಗ್ತಾ ಬ್ರೌನ್ ಕಲರ್ ಆಗ್ತಾ ಬರ್ತಾ ಇರುತ್ತೆ.
ಆಗ ನಮಗೆ ಗೊತ್ತಾಗುತ್ತೆ ಅವಲಕ್ಕಿ ಯಾವಾಗ ಆಫ್ ಮಾಡಬೇಕು ಅಂತ. ಇನ್ನೊಂದು ನಿಮಿಷ ಹುರಿದು ಆಫ್ ಮಾಡ್ಕೊಳ್ಳೋಣ. ನೋಡಿ, ಈಗ ಅವಲಕ್ಕಿ ಎಲ್ಲ ಹುರಿದಾಗಿದೆ. ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ. ಈಗ ಹುರಿದಿರೋ ಅಂತಹ ಕಡಲೆಪಪ್ಪು, ಕಡಲೆ ಬೀಜ ಇವನ್ನೆಲ್ಲ ಒಂದು ಸಾರಿ ಮಿಕ್ಸಿಲಿ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡು ಬರ್ತೀನಿ. ಆದರೆ ತುಂಬ ನೈಸಾಗಿ ಪೌಡರ್ ಮಾಡಬಾರ್ದು. ಸುಮ್ಮನೆ ಜಸ್ಟ್ 1 ರೌಂಡ್ ಹಾಕ್ಬಿಟ್ಟು ಸ್ವಲ್ಪ ತರಿ ಇರೋ ರೀತಿಯಾಗಿ ಪೌಡರ್ ಮಾಡ್ಕೊಳ್ಳೋಣ. ಆಮೇಲಿಂದ ಗಿಣ್ಣು ಮಾಡೋ ವಿಧಾನವನ್ನು ತೋರಿಸ್ತೀನಿ. ನೋಡಿ, ಈಗ ಹುರಿದಿರೋ ಅಂಥ ಕಡಲೆಪಪ್ಪು ಮತ್ತು ಕಡಲೆ ಬೀಜ ಎರಡೂ ಈ ರೀತಿಯಾಗಿ 1 ರೌಂಡ್ ಹಾಕಿಟ್ಕೊಂಡಿದ್ದೀನಿ. ಈಗ ನಾವು ಸ್ಟವ್ ಹಚ್ಚಿ ಗಿಣ್ಣು ಮಾಡೋಕ್ಕೆ ಪ್ರಾರಂಭ ಮಾಡೋಣ. ನೋಡಿ, ಮೊದಲಿಗೆ ನಾನು ಸ್ಟವ್ ಇನ್ನೂ ಆನ್ ಮಾಡ್ಕೊಂಡಿಲ್ಲ. ಈ ಪಾತ್ರೆಯನ್ನು ಇಟ್ಕೊಂಡು ತೊಗೊಂಡಿರೋಂಥ 2 ಲೀಟ್ರ್ ಹಾಲನ್ನ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಈ ಗಿಣ್ಣು ಮಾಡೋದಕ್ಕೆ ನಾವು ವಿಶೇಷವಾಗಿ ದಪ್ಪ ತಳದ ಪಾತ್ರೆಯನ್ನು ತೊಗೋಬೇಕು. ಏಕೆಂದರೆ ಇದು ತುಂಬ ತಳ ಒತ್ತುತ್ತೆ. ಅದಕ್ಕೋಸ್ಕರ ಇದ್ರ ತಳ ದಪ್ಪ ಇದ್ದರೆ ಸ್ವಲ್ಪ ತಳ ಒತ್ತಲ್ಲ. ಹಾಗಾಗಿ ದಪ್ಪ ತಳದ ಪಾತ್ರೆಯನ್ನು ತೊಗೊಂಡ್ರಂಥ 2 ಲೀಟ್ರ್ ಹಾಲನ್ನ ಇದಕ್ಕೆ ನಾನು ಹಾಕ್ಕೋತಾ ಇದ್ದೀನಿ. ಈಗ ನೋಡಿ, ನಾನು ಹಾಲನ್ನ ಪಾತ್ರೆಯಲ್ಲಿ ಹಾಕಿದ್ದೀನಿ. ಆದರೆ ಸ್ಟವ್ ಇನ್ನೂ ಹಚ್ಚಿಲ್ಲ. ಯಾಕೆಂದರೆ ಫಸ್ಟ್ ಹಾಲನ್ನ ಬಿಸಿಗಿಟ್ಕೊಂಡ್ರೆ ಹಾಲು ಒಡೆದೋಗುತ್ತೆ. ಸೊ ನಾವೇನು ಮಾಡಬೇಕು ಅಂದರೆ ಬೆಲ್ಲವನ್ನು ಸೇರಿಸ್ಬಿಟ್ಟು ಆಮೇಲೆ ನಾವು ಸ್ಟವ್ ಹಚ್ಕೊಳ್ಬೇಕು. ನಿಮ್ಮ ರುಚಿಗೆ ತಕ್ಕಂತೆ ಬೆಲ್ಲವನ್ನು ಸೇರಿಸ್ಕೊಳ್ರಿ. ಅಕಸ್ಮಾತ್ ಸ್ವಲ್ಪ ಉಳಿಸ್ಕೊಳ್ಳಿ. ನಿಮಗೇನಾದರೂ ಸ್ವೀಟ್ ಸಾಕಂದರೆ ಸಾಕು, ಅಥವಾ ಹೆಚ್ಚು ಸಿಹಿ ತಿನ್ನೋರಾದರೆ ಒಂದು ಅರ್ಧ kg ಹಾಕ್ಕೊಳ್ಳಿ. ಈಗ ಎಲ್ಲವನ್ನು ಹಾಕಿದ್ದೀನಿ. ಈಗ ನಾನೇನು ಮಾಡ್ತೀನಪ್ಪ ಅಂತಂದರೆ ಸ್ಟವ್ನ ಆನ್ ಮಾಡ್ಕೋತೀನಿ. ಸ್ಟವ್ ಆನ್ ಮಾಡಿ ಈಗ ಇದು ಚೆನ್ನಾಗಿ ಕುದಿಬೇಕು. ಬೆಲ್ಲನೂ ಕರಗಬೇಕು, ಜೊತೆಗೆ ಕುದಿಬೇಕು. ಅಲ್ಲಿನವರೆಗೂ ಕುದಿಸ್ಕೊಳ್ಳೋಣ. ನೋಡಿ, ಈಗ ಬೆಲ್ಲ ಸೇರಿಸಿದ್ಮೇಲೂ ಸ್ವಲ್ಪ ಹಾಲು ಒಡೆದಂಗೆ ಆಗುತ್ತೆ. ಆದರೆ ಫಸ್ಟ್ ಬೆಲ್ಲ ಸೇರಿಸ್ತೀರ ಇಟ್ಟರೆ ಜಾಸ್ತಿ ಒಡ್ಕೊಳ್ಳುತ್ತೆ. ಹಾಗಾಗಿ ಬೆಲ್ಲ ಹಾಕಿದ್ಮೇಲೆ ಬೆಲ್ಲ ಕರಗೋವರೆಗೂ ಕೈ ಆಡಿಸ್ತಾ ಇರಿ. ಜೊತೆಗೆ ಒಳ್ಳೆ ಕುದಿ ಬರಬೇಕು. ಹಾಲು ಅಷ್ಟು ಚೆನ್ನಾಗಿ ಕುದಿಬೇಕು. ಆ ಕುದ್ದಿದ್ದಾದ್ಮೇಲೆ ನಾವು ಒಂದೊಂದೇ ಪದಾರ್ಥಗಳನ್ನ ಸೇರಿಸ್ಬೇಕು. ಈಗ ಚೆನ್ನಾಗಿ ಕೈ ಆಡಿಸ್ತಾ ಕುದಿಯೋದಕ್ಕೆ ಬಿಡ್ತೀನಿ. ಕುದೀತಾ ಇರಲಿ. ಆದರೆ ತಳ ಹತ್ತದ ಹಂಗಿರೋಕ್ಕೆ ಅವಾಗವಾಗ ಒಂದೊಂದ್ಸರಿ ಕೈ ಆಡಿಸ್ತಾ ಬನ್ನಿ. ನೋಡಿ, ಈ ರೀತಿ ಹಾಲು ಕುದೀತಾ ಬರುತ್ತೆ. ಇನ್ನೂ ಸ್ವಲ್ಪ ಹೊತ್ತು ಕುದಿಬೇಕು. ಆಮೇಲೆ ನಾವು ಪದಾರ್ಥಗಳನ್ನ ಸೇರಿಸೋಣ. ಇನ್ನೊಂದು ನಿಮಿಷ ಕುದೀಲಿ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಬೆಲ್ಲ ಎಲ್ಲ ಕರಗಿದೆ. ಈಗ ನಾವು ಅವಲಕ್ಕಿಯನ್ನು ಹಾಕಬೇಕು. ಈ ಅವಲಕ್ಕಿನಲ್ಲಿ ಸ್ವಲ್ಪ ಧೂಳಿರುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದ್ದೀನಿ, ಹುರಿದಿರೋ ಅವಲಕ್ಕಿನ ಒಮ್ಮೆ ತೊಳ್ಕೊಂಡಿದ್ದೀನಿ. ಈ ತೊಳೆದಿರೋ ಅವಲಕ್ಕಿನ ನಾನು ಇದರೊಳಗಡೆ ಸೇರಿಸ್ತಾ ಇದ್ದೀನಿ. ಹೇಳಿದ್ನಲ್ವ, ನಾನು 2 ಲೀಟ್ರು ಹಾಲಿಗೆ ತೊಗೊಂಡಿರೋಂತಹ ಬೆಲ್ಲ ಪೂರ್ತಿಯಾಗಿ ಸೇರಿಸಿದ್ದೀನಿ. ಜೊತೆಗೆ ಒಂದು 300 ಗ್ರಾಮ್ನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಆ ಅವಲಕ್ಕಿಯನ್ನು ಸಹ ಪೂರ್ತಿಯಾಗಿ ಸೇರಿಸಿದ್ದೀನಿ. ಈಗ ಈ ಅವಲಕ್ಕಿ ಒಂದು 2 ನಿಮಿಷಗಳ ಕಾಲ ಬೇಯಲಿ. ಆಮೇಲೆ ಈಗ ರವೆಯನ್ನು ಸೇರಿಸ್ಬೇಕು. ಅವಲಕ್ಕಿ ಸ್ವಲ್ಪ ಬೆಂದ ಮೇಲೆ ನೋಡಿ, ಈಗ 2 ನಿಮಿಷಗಳ ಕಾಲ ಆಗಿದೆ. ಅವಲಕ್ಕಿ ಬೆಂದಿದೆ. ಈಗ ನಾನು ರವೆಯನ್ನು ಸೇರಿಸ್ತೀನಿ. ಹೇಳಿದ್ನಲ್ವ, 300 ಗ್ರಾಮ್ನಷ್ಟು ನಾನು ಅವಲಕ್ಕಿ ತೊಗೊಂಡಿದ್ದೀನಿ. 2 ಲೀಟ್ರ್ ಹಾಲಿಗೆ 150 ಗ್ರಾಮ್ನಷ್ಟು ರವೆ ತೊಗೊಂಡಿದ್ದೀನಿ. ಏಕೆಂದರೆ ಅದರಲ್ಲಿ ಅರ್ಧ ಪ್ರಮಾಣ ತೊಗೊಂಡ್ರೆ ಸಾಕು. ಅವಲಕ್ಕಿಯನ್ನೇ ಹೆಚ್ಚು ತೊಗೋಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ನಿಧಾನವಾಗಿ ನಾವು ಉಪ್ಪಿಟ್ಟಿಗೆ ಯಾವ ರೀತಿಯಾಗಿ ರವೆನ ಹಾಕ್ತೀವೋ ಹಂಗೆ ನಿಧಾನವಾಗಿ ಹಾಕ್ತಾ ತಿರುಗಿಸ್ಕೊತಾ ಬನ್ನಿ. ಈಗ ಈ ರವೆನೂ ಕೂಡ 2 ನಿಮಿಷಗಳ ಕಾಲ ಬೇಯ್ಕೋಬೇಕು. ನೋಡಿ, ರವೆ ಹಾಕಿ ಈ ರೀತಿ ಉಪ್ಪಿಟ್ಟು ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಆಗ ಹುರಿದಿರೋ ರವೆ ಅಲ್ವಾ, ಒಂದು 2 ನಿಮಿಷ ಸಾಕು ಬೇಯೋದಕ್ಕೆ. ಈ ಒಂದು ಟೈಮಲ್ಲಿ ನಾವು ಪೌಡರ್ ಮಾಡಿಟ್ಕೊಂಡಿರ್ತೀವಲ್ಲ, ಕಡಲೆಪಪ್ಪು, ಕಡಲೆ ಬೀಜ, ಕೊಬ್ಬರಿ ಎಲ್ಲವನ್ನು ಈ ಟೈಮಲ್ಲಿ ಸೇರಿಸ್ಬೇಕು. ಈ ರೀತಿ ಒಂದೊಂದೇ ಪದಾರ್ಥಗಳನ್ನ ಹಾಕಿ ಒಳ್ಳೆ ಮಿಕ್ಸ್ ಕೊಡ್ತಾ ಬನ್ನಿ. ನೋಡಿ, ನಾನು ಕಡಲೆ ಬೀಜನ ಸಿಪ್ಪೆ ತೆಗೆದು ಪೌಡರ್ ಮಾಡ್ಕೊಂಡಿದ್ದೆ, ಈಗ ಸೇರಿಸಿದ್ದೀನಿ. ಇದು ಕಡಲೆಪಪ್ಪು, ಇದನ್ನು ಸಹ ಸೇರಿಸ್ಕೊಳ್ಳಿ. ಆದರೆ ಮಾತ್ರ ತಳದಿಂದ ನೀವು ಕೈ ಆಡಿಸ್ತಾ ಬರಬೇಕು, ಇಲ್ಲಾಂದರೆ ತಳ ಒತ್ಬಿಡುತ್ತೆ. ಜೊತೆಗೆ ಒಣ ಕೊಬ್ಬರಿಯನ್ನು ಸಹ ಸೇರಿಸ್ಕೊಳ್ಳೋಣ.
ನೋಡಿ, ಯಾವುದು ಜಾಸ್ತಿ ಪೌಡರ್ ಮಾಡಬಾರ್ದು. ಮೇಲೆ ಈ ಥರ ಕಾಣಬೇಕು, ತಿನ್ನುವಾಗ ಸಿಗಬೇಕು, ಆಗ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದಕ್ಕೆ ಅರ್ಧ ಪೌಡ್ರ್ ಆಗಬೇಕು, ಸಾಕು. ಈಗ ನಾನು ತೊಗೊಂಡಿರೋ ಕೊಬ್ಬರಿಯನ್ನು ಸಹ ಸೇರಿಸ್ತಾ ಇದ್ದೀನಿ. ಈಗ ಎಲ್ಲವನ್ನು ಸೇರಿಸಿದಾದ್ಮೇಲೆ ಇದು ಚೆನ್ನಾಗಿ ಗಟ್ಟಿ ಬರಬೇಕು, ಬೇಯುತ್ತೆ. ಈಗ ಫಸ್ಟ್ ನೋಡಿ, ಈ ಥರ ಗಿಣ್ಣು ವೈಟ್ ಕಲರ್ ಇದೆ, ಇದ್ರ ಕಲ್ಲರೇ ಚೇಂಜ್ ಆಗುತ್ತೆ. ಅಲ್ಲಿನವರೆಗೂ ನಾವು ಫ್ಲೇಮ್ಸ್ ಚಿಕ್ಕದಾಗಿಟ್ಕೊಂಡು ತಿರುಗಿಸ್ತಾ ಒಂದು 5 ನಿಮಿಷ 6 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಆದರೆ ಕೈಯನ್ನು ಬಿಡದಿರ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಒತ್ತುತ್ತೆ. ನೋಡಿ, ಎಲ್ಲವೂ ಮಿಕ್ಸ್ ಮಾಡಿದ್ದೀನಿ. ಈಗ ತಳದಿಂದ ಕೈ ಆಡಿಸಿ ಎಲ್ಲವೂ ಬೇಯ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತು ಒಂದು 6-7 ನಿಮಿಷ ಅಂತೂ ಬೇಯಬೇಕು. ಅಷ್ಟು ನಿಮಿಷವೂ ನಾವು ಕೈ ಆಡಿಸ್ತಾ ಇರಬೇಕು. ನೋಡಿ, ಸ್ವಲ್ಪ ಗಟ್ಟಿ ಬಂದಿದೆ. ಇದು ಇನ್ನೂ ಗಟ್ಟಿ ಬರಬೇಕು. ನೋಡಿ, ಇನ್ನೂ ಸ್ವಲ್ಪ ನೀರಿನಂಶ ಎಲ್ಲ ಹೀರ್ಕೊಳ್ಬೇಕು. ನೀರಿನಂಶ ಅಂದರೆ ನಾವು ಇದಕ್ಕೆ ಒಂದು ಡ್ರಾಪ್ ಕೂಡ ನೀರನ್ನು ಸೇರಿಸಬಾರ್ದು. ಏನು ಹಾಲಿರುತ್ತೋ ಆ ಹಾಲಿಗೆ ನಾವು ಇದನ್ನೆಲ್ಲ ಸೇರಿಸ್ಕೊಳ್ಬೇಕು. ಆದರೂ ಈ ತೆಳುವ ಅಂಶ ಎಲ್ಲ ಕಡಿಮೆ ಆಗೋವರೆಗೂ ಗಟ್ಟಿ ಬರಬೇಕು. ಫುಲ್ ಈ ರೀತಿ ತಿರುಗಿಸೋಕ್ಕೆ ಕಷ್ಟ ಆಗಬೇಕು, ಅಷ್ಟು ಗಟ್ಟಿ ಬರೋವರೆಗೂ. ಏಕೆಂದರೆ ಇದು ಒಂದು ದಿನದಲ್ಲಿ ಮುಗಿಯಲ್ಲ ಅಲ್ವಾ. ಇದನ್ನು ನೀಟಾಗಿ ನಾವು ಬೇಯಿಸ್ಕೊಂಡ್ರೆ 2-3 ದಿನ ಇಟ್ಕೊಳ್ಬೋದು. ಹಾಗಾಗಿ ಇದನ್ನು ತುಂಬ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆಲ್ರೆಡಿ ಅರ್ಧ ಮುಕ್ಕಾಲು ಬೆಂದಿದೆ, ಬಣ್ಣನೂ ಚೇಂಜ್ ಆಗಿದೆ, ಗಿಣ್ಣಿನ ಸ್ಮೆಲ್ಲೂ ಬರ್ತಾಯಿದೆ. ಇನ್ನೊಂದು 2 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಒಂದು 10 ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ. ನೀಟಾಗಿ ನೋಡಿ, ಈ ಥರ ತಿರುಗಿಸೋಕ್ಕೆ ಕಷ್ಟ ಆಗುತ್ತೆ, ಅಷ್ಟು ನೀಟಾಗಿ ಎಲ್ಲ ಬೆಂದಿದೆ. ಸ್ವಲ್ಪ ಕಲರು ಚೇಂಜ್ ಆಗಿದೆ. ಈ ಒಂದು ಟೈಮಲ್ಲಿ ನಾವು ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಆರೋದಕ್ಕೆ ಬಿಡ್ತೀನಿ. ನೋಡಿ, ಎಲ್ಲ ಚೆನ್ನಾಗಿ ಬೆಂದು ಗಟ್ಟಿಯಾಗಿದೆ. ನೋಡಿ, ತುಂಬ ರುಚಿಕರವಾದಂತಹ ಗಿಣ್ಣು ಸವಿಯಲು ಸಿದ್ಧವಾಗಿದೆ. ಈ ಒಂದು ಗಿಣ್ಣನ್ನು 2 ವಿಧಾನದಲ್ಲಿ ಮಾಡ್ತೀವಿ. ಆದರೆ ನಮ್ಮ ಮನೆಯಲ್ಲಿ ಹೆಚ್ಚಾಗಿ ನಾವು ಇದೇ ರೀತಿ ಇಂಗ್ರೀಡಿಯೆಂಟ್ಸ್ನೆಲ್ಲ ಸೇರಿಸ್ಬಿಟ್ಟು ಮಾಡ್ತೀವಿ. ಇದು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ, ಜೊತೆಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.